ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಈಗ ನಾನು ತಮಗೆ ಪರಿಚಯಿಸ್ತಾ ಇರುವ ವ್ಯಕ್ತಿಯ ಹೆಸರೇ ಒಂದು ಅದ್ಭುತ. ತನ್ನ ಪ್ರಯತ್ನಗಳ ಮೂಲಕವೇ ಗಾಂಧಿನಗರಕ್ಕೆ ಸೆಡ್ಡು ಹೊಡೆದಿರುವ ಈ ವ್ಯಕ್ತಿ ಬೇರಾರೂ ಅಲ್ಲ, ಚಾರಿತ್ರಿಕ, ಪೌರಾಣಿಕ, ಐತಿಹಾಸಿಕ ಸಿನಿಮಾಗಳ ಕಡೆ ಒಲವು ಮೂಡಿಸಿಕೊಂಡಿರ್ತಕ್ಕಂಥ ಮಾದರಿ ನಿರ್ದೇಶಕ, ನಿರ್ಮಾಪಕ, ಸಂಶೋಧಕರು ಕೂಡ ಆಗಿರತಕ್ಕಂಥ ಶ್ರೀ ರಾಧಾಕೃಷ್ಣ ಪಲ್ಲಕ್ಕಿ ಅಂತ. ತಮ್ಮ 3 ದಶಕಗಳ ಪ್ರಯತ್ನದ ಸಾಧನೆ, ಸಂಶೋಧನೆಯ ಫಲಶ್ರುತಿ ಇವೆಲ್ಲವುಗಳನ್ನು ಹಂಚಿಕೊಳ್ಳುವ ಸಲುವಾಗಿ ಅವರಿಗೆ ನಮ್ಮ ದ್ರಾವಿಡ ಭಾರತ ವಾಹಿನಿಯ ಜೊತೆಗಿದ್ದಾರೆ. ಸೊ ವಾಹಿನಿಯೊಂದಿಗೆ ಅವರು ಏನು ಹೇಳ್ಕೊಂಡಿದ್ದಾರೆ, ಯಾವ ವಿಷಯವನ್ನು ಬಿಚ್ಚಿಟ್ಟಿದ್ದಾರೆ ಅನ್ನೋದನ್ನು ನಾವು ನೀವು ಕೂಡಿಯೇ ಕೇಳಿಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ನಾನು ಹೋದಾಗ ಒಂದು 12 ಗಂಟೆ ಏನಾಗಿತ್ತು, ಅಷ್ಟೊಂದು ಮುಗಿದೋಗಿತ್ತು. ಇಡೀ ಗ್ರೌಂಡ್ ಖಾಲಿ. ದೂರದಲ್ಲಿ ಯಾರೋ ಒಬ್ಬರು ಯೂನಿಫಾರ್ಮಲ್ಲಿ ಇದ್ದಂಥವ್ರು ಕರೆದ್ರು ನನಗೆ, ಇಲ್ಲಿ ಕರೀತಾರೆ ಅಂತ. ಟೆಂಟ್ ಹಾಕಿದ್ರು ಆ್ಯಕ್ಚುಲಿ. ಸೀದಾ ನನಗೆ ಕರೆದ್ರು. ಆಮೇಲೆ ಕೇಳಿದರು ಅವರು. ಆಮೇಲೆ ಇಂಗ್ಲೀಷಲ್ಲೇ ಕೇಳಿದರು. ಸೊ ಏನು ಎಜುಕೇಷನ್? ನಾನು ಈ ಥರ ಸರ್ ಹಿಂಗೆ ಡಿಪ್ಲೊಮೊ ಮಾಡಿದೆ, ಡಿಸ್ಕಂಟಿನ್ಯೂ ಮಾಡಿದೆ ಅಂತ. ಆರ್ ಯು ಇಂಟ್ರೆಸ್ಟ್ ಇನ್ ರೈಲ್ವೇಸ್ ಅಂದ್ರೆ ಎಸ್ ಸರ್ ಅಂದೆ. ಸರಿ ಅಪ್ಲಿಕೇಶನ್ ತೊಗೊಂಡ್ರೆ ಅಪ್ಲಿಕೇಶನ್ಸು ಎಲ್ಲ ತೊಗೊಂಡೆ. ಫಿಲ್ಲಪ್ ಮಾಡೋಂದ್ರೆ ಫಿಲ್ಲಪ್ ಮಾಡಿದೆ. ಹಿಂಗೆ ನೋಡಿದ್ರೆ ಇಂಗ್ಲೀಷು ಚೆನ್ನಾಗಿತ್ತು. ನಿನಗೆ ಹಿಂದಿ ಬರೆಯೋಕ್ಕೆ ಬರುತ್ತಾ ಅಂದ್ರೆ ಹಿಂದಿ ನನಗೆ ಚೆನ್ನಾಗಿ ಬರೀತಿದ್ದೆ. ಹಿಂದಿ ಕತೆ ಬರೆದೆ. ನೀಲಿ ಗಗನ ಕೈ ಇನ್ ಕಾಗರ್ ಜಹಾ ಕೇಳ್ತೆ ಬೀಕರ್ ಬೀಕರ್ ಇನ್ಕೋಕೋ ಈ ಪಕಡ, ಈ ಥರ ಒಂದು ಪೊಯಮ್ ಇತ್ತು. ಬರೋದು ರೂಢ ಇತ್ತು ಅದು. ಆ ಪೊಯಮ್ನ ಬರೆದೆ. ಹಿಂದಿನೂ ಚೆನ್ನಾಗಿದೆ ಅಂತ ಸ್ಯಾಮ್ ಡಿ ಥಾಮಸ್ ಅಂತೇಳಿ ಅವರು, ಹಿಂದಿನೂ ಚೆನ್ನಾಗಿದೆ, ಒಂದು ಇಂಗ್ಲೀಷು ಚೆನ್ನಾಗಿದೆ ಅಂತೇಳ್ಬಿಟ್ಟು ಅಪಾಯಿಂಟ್ಮೆಂಟ್ ಆರ್ಡ್ರದು ನನಗೆ ಬೆಂಗಳೂರಿಗೂ ಕಳಿಸಿದರು. ವೆರಿ ಗುಡ್. ಅಲ್ಲಿಂದ ನಮ್ಮ ಅಣ್ಣರು ಮತ್ತೆ ಕರ್ಕೊಂಡು ಬೆಂಗಳೂರಿಗೆ ಬಂದು ಅವ್ರು ಬೆಂಗಳೂರು ಡ್ಯೂಟಿ ಮಾಡ್ತಿದ್ರು. ಅಲ್ಲಿಂದ ಅವರು ಬ್ಯಾಚ್ ಮೇಲೆ ಒಬ್ಬರನ್ನ ಇನ್ನೊಬ್ಬರನ್ನ ಕಳಿಸಿದ್ರು, ಸುಬ್ರಹ್ಮಣಿ ಅಂತ. ಅವರನ್ನು ಕರ್ಕೊಂಡು ತಿರುಚನಾಪಳ್ಳಿಗೆ ಹೋಗಿ ಟ್ರೈನಿಂಗ್ ಸೆಂಟ್ರಿಗೆ ಬಿಟ್ಟರು. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಇಟ್ ಇಸ್ ಅನ್ ಡಿಫೆನ್ಸ್, ಅದು ಪಕ್ಕಾ ಡಿಫೆನ್ಸ್ ಇದರಲ್ಲಿರೋ ಅಂತ ಗೊತ್ತಾಗಿದ್ದು ನನಗೆ. ಅದು ಫೈರ್ ಸರ್ವೀಸ್ ಅಂತ ಹಂಗೆ ಟೆಕ್ನಿಕಲ್ ಜಾಬ್ ಅಂತ ಹೋಗಿದ್ದು ನಾನು. ಅಲ್ಲಿ ಹೋದಿದ ತಕ್ಷಣ ನಮಗೆಲ್ಲ ಗಾಬರಿ ಆಗ್ಬಿಡ್ತು. ಅಲ್ಲಿ ಇಡೀ ಒಂದು 400 ಜನನ 150 ಜನ ಇದ್ವಿ. ಎಲ್ಲ ನೋಡಿದ್ರೆ ಎಲ್ಲ ಕಂಪ್ಲೀಟ್ ಏನು ಪ್ಯಾರಾಮಿಲಿಟ್ರಿ ಫೋರ್ಸಸ್, ಆರ್ಮ್ಡ್ ಫೋರ್ಸ್ ಆಫ್ ದ ಯೂನಿಯನ್ ಏನಿತ್ತು ಅದೇ ಆ್ಯಕ್ಟಿವಿಟೀಸಲ್ಲಿತ್ತು. ಒಳಗಡೆ ಹೋದ ತಕ್ಷಣ ನಮ್ಮನ್ನು ಲಾಕ್ ಮಾಡಿಬಿಟ್ರು ಕಂಪ್ಲೀಟ್. ಹೊರಗೆ ಹೋಗೋದಂಗೆ ಇಲ್ಲ, ಲಾಕ್ ಕ್ಲೋಸ್. ಅಲ್ಲಿ ಸರಿ ಹೆಂಗೋ ಕಷ್ಟಪಟ್ಬಿಟ್ಟು ಸರಿ ಇಲ್ಲಿಂದ ಮದ್ರಾಸ್ ಕೆಲಸ ಸಿಗ್ತದೆ, ಮದ್ರಾಸಲ್ಲಿ ಸಿನಿಮಾ ಸಿಗ್ತದೆ, ಅಲ್ಲಿ ನಂಗೆ ಹೋಗ್ಬೋದು ಅಂತ ಆ ಥರ ಮಾಡಿ ಅಷ್ಟು ಕಷ್ಟದಲ್ಲಿರೋ ಟ್ರೈನಿಂಗನ್ನು ಮುಗಿಸ್ಕೊಂಡು ಮದ್ರಾಸಲ್ಲಿ ಕೆಲಸ ಸಿಗುತ್ತೆ. ಸಿನಿಮಾ ಸಿನಿಮಾದಲ್ಲೇ ಇದ್ದಲ್ಲ, ನನಗೆ ಅನುಕೂಲ ಆಯಿತು. ಇನ್ನು ಸೂಪರ್ ಅಂದ್ಬಿಟ್ಟು ಹಂಗೆ ಮಾಡಿ ಆ ಟ್ರೈನಿಂಗೆಲ್ಲ ಮುಗಿಸ್ಬಿಟ್ಟೆ. ಟ್ರೈನಿಂಗ್ ಎಲ್ಲ ಮುಗಿತು. ನಾನು ತೆಗೆದ್ಬಿಟ್ಟು ಮೈಸೂರಿಗೆ ಹಾಕ್ಬಿಟ್ರು ಡ್ಯೂಟಿ. ಅದು ಮದ್ರಾಸ್, ಇದು ಮೈಸೂರು, ಸಂಬಂಧನೇ ಇಲ್ಲ. ಒಳ್ಳೆ ಗ್ರಾಚಾರ ಆಗ್ಬಿಡ್ತಲ್ಲ, ಮದ್ರಾಸ್ ಅಂತ ಅನ್ಕೊಂಡ್ರೆ ಮೈಸೂರು ಹಾಕ್ಬಿಟ್ರೆ ಹೆಂಗೆ ಮಾಡೋದು ಈಗ ಅಂದ್ಬಿಟ್ಟು ಅವಾಗಿನ ಪರಿಚಯ, ಅಧಿಕಾರಿಗಳ ಪರಿಚಯ ಎಲ್ಲ ಹಾಕಿದ್ರು. ಬಂದ್ಬಿಟ್ವಿ ನಾವು. ಆಮೇಲೆ ಮೈಸೂರಲ್ಲಿ ಬಂದು ಒಂದು 2 ವರ್ಷ ಮಾಡಿದ್ವಿ. ಅಲ್ಲಿ ಮೈಸೂರಿಗೆ ಇರೋನ ತೆಗೆದ್ಬಿಟ್ಟು ಬೈಯಪ್ಪನಹಳ್ಳಿ, ಬೆಂಗಳೂರಿನ ಬೈಯಪ್ಪನಹಳ್ಳಿ ಅಲ್ಲಿಗೆ ಹಾಕಿದ್ರು. ಆವಾಗ ಫೈರ್ ಬ್ರಿಗೇಡ್ ಅಂತಿತ್ತು, ಅಲ್ಲಿ ವರ್ಕ್ ಮಾಡ್ತಾಯಿದ್ದೆ ಅವಾಗ. ಅದಾದ ನಂತರ ನಾನು ಮದ್ರಾಸಿಗೆ ಟ್ರೈ ಮಾಡ್ತಾಯಿದ್ದೆ. ಮದ್ರಾಸಿಗೆ ಟ್ರೈ ಮಾಡುವಾಗ ಮದ್ರಾಸಲ್ಲಿರೋ ಸಿನಿಮಾ ಕಲಾವಿದರೆಲ್ಲರೂ ಕೂಡ ಬೆಂಗಳೂರಿಗೆ ಬಂದರು. ಸಿನಿಮಾ ಇಲ್ಲೇ ಸಿಗುತ್ತೆ ಅಂದ್ಬಿಟ್ಟು ಅವಾಗ ಇಲ್ಲೇ ಉಳ್ಕೊಂಡು ಇಲ್ಲೇ ಡ್ಯೂಟಿ ಮಾಡ್ತಾಯಿದ್ದೆ. ಇಲ್ಲಿ ಇದ್ದಾಗ ನನಗೆ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಮಾಡಿದೆ. ಹಾಡುಗಳನ್ನು ಹೇಳೋವಂಥದ್ದು, ಬರೆಯುವಂಥದ್ದು. ಕೆಲವು ಅಧಿಕಾರಿಗಳು ಅಂದರೆ ಅವ್ರಿಗೆ ಈ ಭಾಷೆ ಮೇಲೆ ಅಷ್ಟು ಗೌರವ ಇರಲಿಲ್ಲ. ಆಮೇಲೆ ಈ ಭಾಷೆಯವ್ರನ್ನ ಅವರು ಪುರಸ್ಕಾರ ಮಾಡ್ತಿರ್ಲಿಲ್ಲ, ಬರೀ ತಿರಸ್ಕಾರ ಮಾಡ್ತಿದ್ರು. ಆಮೇಲೆ ಅದು ಬೇರೆ ಭಾಷಿಕರು ಎಲ್ಲರೂ ಕೂಡ ಒಂಥರ ಈ ಕನ್ನಡದ ವಾತಾವರಣವನ್ನು ಅವ್ರನ್ನ ಕಂಡ್ರಾಗ್ತಿರ್ಲಿಲ್ಲ. ಆಮೇಲೆ ಕನ್ನಡದ ಹಾಡುಗಳನ್ನು ಹಾಡಿದರೆ ಕರೆದು ಕೆನ್ನೆ ಹೊಡಿತಿದ್ರು ಅವಾಗ. ಅಷ್ಟು ಪರಿಸ್ಥಿತಿ ಅಷ್ಟಿತ್ತು ಅವಾಗ. ಸೊ ಬೈಯಪ್ಪನಹಳ್ಳಿಗೆ ನಮಗೆ ಟ್ರಾನ್ಸ್ಫರ್ ಆಗೋದಾಗ ಅಲ್ಲಿ ಬಹಳಷ್ಟು ಕಿರಿಕಿರಿ ಅಡಚಣೆಗಳು ಬಹಳಷ್ಟು ಅನುಭವಿಸಿದ್ವಿ ನಾವು. ಕಾರಣ ಇಷ್ಟೇ, ಕನ್ನಡದವರನ್ನ ಕಾರಣಕ್ಕೆ. ಕನ್ನಡದವರು ಅಂದರೆ ಹೆಟ್ನೆಸ್ ಮಾಡಿಬಿಡ್ತಿದ್ರು. ಹೌದು. ನಾವು ರೈಲ್ವೆ ಗೇಟ್ ಹತ್ರ ಅಲ್ಲಿ ಮುಂದೆ ಹಾಡುವಾಗ ಕರೆದ್ಬಿಟ್ಟು ಕೆನ್ನೆ ಕೊಡೋದು ಕಳಿಸಿದ್ರು. ಆ ಥರದಿತ್ತು. ಆವಾಗ ನಮಗೆ ಸ್ವಲ್ಪ ಟ್ರಿಗರ್ ಆಯಿತು. ಏನಿದ್ದು ಅಂತ, ಕನ್ನಡ ಹಾಡು ಹೇಳಿದರೆ ಇವ್ರು ಹೊಡಿತಾರಲ್ವ ಅಂದ್ಬಿಟ್ಟು
ಆವಾಗ ನಾವು ಅದೇ ಬೈಯಪ್ಪನಹಳ್ಳಿ ಯಾರ್ಡಲ್ಲಿ ನಾಗರಾಜು ಅಂತ ಒಬ್ಬರು, ಆಮೇಲೆ ಗಂಗಾಧರ ಅಂತ ಒಬ್ಬರು, ಮುನ್ಗಂಗಯ್ಯ ಅಂಥೇಳಿ ಅವ್ರು ಸ್ವಲ್ಪ ಕನ್ನಡದ ಬಗ್ಗೆ ಅಭಿಮಾನ ಒಲವು ಇರ್ತಕ್ಕಂಥವ್ರು, ನನಗೇನೋ ದೊಡ್ಡವರು ಅವರು, ಒಂದು 20 ವರ್ಷ ಆವಾಗ. ಅವರು ನನ್ನ ಕನ್ನಡ ಬರವಣಿಗೆದಲ್ಲಿ ನೋಡಿ ಆ್ಯಕ್ಟಿವಿಟೀಸ್ ನೋಡಿ ಭಾಳ ಖುಷಿ ಇತ್ತು ಅವರು. ಈಗ ನೋಡಿ ಹಿಂಗೆಲ್ಲ ಇದ್ದಾಗ ನಾವು ಯಾಕೆ ಇದು ಮಾಡಬೇಕು, ಒಂದು ಕನ್ನಡ ರಾಜ್ಯೋತ್ಸವ ಮಾಡೋಣ ಅಂತ ಆರಂಭಕ್ಕೆ ಹೋಗಿ ಒಂದು ಚಿಕ್ಕದೊಂದು 22 ಅಲ್ಲೇ ರೇಡಿಯೋದಲ್ಲಿ ಕಬ್ಬಣದ್ದು ಗೂಟ ಸಿಗ್ತವೆ, ಅದಕ್ಕೆ ಕನ್ನಡ ಬಾವುಟೆಲ್ಲ ಹಾಕ್ಬಿಟ್ಟು ಕನ್ನಡ ರಾಜ್ಯೋತ್ಸವ ಗೂಡು ಕಂಬಿ ನೆಟ್ಬಿಟ್ಟು ರಾಜ್ಯೋತ್ಸವ ಬಾವುಟ ಹಾಕಿದ್ವಿ. ಬಾವುಟ ಹಾಕಿದರೆ ಅದನ್ನು ಕಿತ್ತು ಬಿಸಾಕ್ಬಿಟ್ರು. ಯಾರು? ರೈಲ್ವೇಲಿ ಇರ್ತಕ್ಕಂಥ ಅನ್ಯ ಭಾಷಿಕರು. ಓ, ರೈಲ್ವೇದಾಗ ಅದು ಭಾಳ ಇತ್ತ. ಹೌದೌದು, ಕಿತ್ತು ಬಿಸಾಕಿದ್ರು. ಅದಾದಮೇಲೆ ನಮಗೆಲ್ಲ ನೋಡಿ ನಕ್ಕರು, ನಮ್ಮವ್ರೆ ಕನ್ನಡದವ್ರೇ ನಕ್ಕರು. ಯಾಕೆ ಬೇಕು ನಿಮಗೆಲ್ಲ, ಅಲ್ಲ ನೀವು ಕೆಲಸ ಮಾಡೋಕೆ ಬಂದಿದ್ರೆ ಕನ್ನಡ ಬಾವುಟ ನೆಟ್ಬಿಟ್ಟು ಕನ್ನಡ ಉದ್ಧಾರ ಮಾಡೋಕೆ ಬಂದ್ರು ನೀವು, ನಮ್ಮವ್ರೆ ಹಿಂಗೆ ಪ್ರಶ್ನೆ ಮಾಡಿದೆ. ನಮ್ಮವರೇ ಅನಿಸ್ತಿದ್ರು. ಬೇಕಾಗಿತ್ತ ನಿಮಗೆಲ್ಲ, ನೀನು ಕೆಲಸ ಕಳ್ಕೊತೆ ಕಣಯ್ಯ ನೀನು, ಹುಡುಗ ನಿನಗೆಲ್ಲ ಫ್ಯೂಚರ್ ಇದೆ, ಚೆನ್ನಾಗಿ ಎಜುಕೇಷನ್ ಮಾಡಿದ್ಯಾ, ಮುಂದೆ ಹೋಗ್ತೀಯ ನೀನು, ಅದು ಬಿಟ್ಟಿದೇನು ಅವ್ರು ಕಟ್ಕೊಂಬಿಟ್ಟಿದೆಲ್ಲ ಅಂತ ಇದೆಲ್ಲ ಮಾಡಿದ್ರು. ಆದರೂ ನಮ್ಗೊಂಥರ ಅವಮಾನ ಆದಂಗೆ ಆಗಿತ್ತು. ಆ ಅವಮಾನಕ್ಕೊಂದು ಸವಾಲು ಅಂತ ಹೇಳ್ಬಿಟ್ಟು ಅದು ಯಾರು ಕಿತ್ತು ಬಿಸಾಕಿದ್ರು ಅಧಿಕಾರಿಗಳು, ಆ ಅಧಿಕಾರಿಗಳ ಮೇಲೆ ಸ್ವಲ್ಪ ಲೈಟಾಗಿ ನೈಟ್ ಆಪ್ರೇಟ್ ಮಾಡಿದ್ರು. ಒಂದಿಷ್ಟು ಅವರಿಗೆಲ್ಲ ಕಂಬಳಿ ಸೇವೆ ಎಲ್ಲ ಆಗಿತ್ತು ಅವಾಗ. ಆವಾಗ ಒಂದು ಸ್ವಲ್ಪ ಅವರು ಭಯ ಪಟ್ಕೊಂಡ್ರು, ಅಯ್ಯೋ ಇದು ಹಿಂಗೆ ಮಾಡಿದ್ರೆ ಕನ್ನಡದವ್ರು ಮಾಡಿದ್ರೆ ಹಿಂಗೆ ಕಂಬಳಿ ಸೇವೆ ಮಾಡ್ತಾರೆ ಅಂತ. ಆಮೇಲೆ ಅದಾದಮೇಲೆ ನಮಗೆ ಕರೆದು ನಾವೇ ನಿಂತು ಮಾಡೋಣ ಅಂಥೇಳಿ ಅದು ಅಲ್ಲಿಂದ ಅವರೇ ನಿಂತು 81 ಅಡಿ ಕನ್ನಡದ ಇದನ್ನು ಹಾಕಿ ರಾಜ್ಯೋತ್ಸವ ಆರಂಭ ಮಾಡಿದರು. ಅವತ್ತು ಆ ವೇದಿಕೆಗೆ ಸಿನಿಮಾದವ್ರನ್ನ ಕರಿಬೇಕು ಅಂತೇಳಿ ನಾವು ಸಂಕೇತ್ ಸ್ಟುಡಿಯೋಗೆ ಹೋಗಿದ್ವಿ. ಅಲ್ಲಿ ಶಂಕರ್ನಾಗ್ ಸರ್ ಬರ್ತೀನಿ ಅಂದರು, ಅವರು ಬ್ಯುಸಿ ಇದ್ದರು, ಬರೋಕ್ಕಾಗಲಿಲ್ಲ. ರಮೇಶ್ ಭಟ್ಟು ಜೊತೆಗೆ ಇನ್ನೊಬ್ಬರು ನಿರ್ದೇಶಕರಿದ್ದರು, ಸೊ ಅವ್ರನ್ನ ಕರೆದ್ವಿ, ಬಂದರು. ಅಲ್ಲಿಂದ ಸಿನಿಮಾ ಜರ್ನಿ ಚಾಲು ಆದ ನಿಮ್ಮದು. ಅಲ್ಲಿಂದ ಸಿನಿಮಾದೇನಿತ್ತು ಅದು ಬೆಳೀತಾ 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 ಸೊ ಆರಂಭ ಆಗಿ ಕೊನೆಗೆ ನಾವು ಸಿನಿಮಾದಲ್ಲಿ ಏನಾದರೂ ಮಾಡೋಕ್ಕೆ ಹೋದಾಗ ಟೆಕ್ನಿಕಲಾಗಿ ನಮ್ಗೆ ಗೊತ್ತಿರಲಿಲ್ಲ. ಪಾತ್ರ ಮಾಡ್ತಾಯಿದ್ವಿ, ನಾಟಕಗಳು ಮಾಡ್ತಾಯಿದ್ವಿ. ಆಮೇಲೆ ರೈಲ್ವೇದಲ್ಲೂ ಕೂಡ ಕನ್ನಡದ ಚಟುವಟಿಕೆಗಳನ್ನು ಮಾಡ್ತಾ ರೈಲ್ವೇದಲ್ಲಿ ಎಲ್ಲಿ ಕನ್ನಡ ಸಂಘ ಆರಂಭ ಆಯಿತು. ಆರಂಭ ಆದಮೇಲೆ ಅದು ಬೈಯಪ್ಪನಹಳ್ಳಿಯಲ್ಲಿ ಆಯಿತು, ಕೃಷ್ಣರಾಜಪುರದಲ್ಲಾಯಿತು, ಬೆಂಗಳೂರು ಸಿಟಿಯಲ್ಲಾಯಿತು. ಎಲ್ಲ ಕನ್ನಡದವರು ಸೇರಿ ಒಗ್ಗೂಡಿ ಅಖಿಲ ಕರ್ನಾಟಕ ರೈಲ್ವೆ ನೌಕರರ ಕನ್ನಡ ಸಂಘ ಅಂತ ದೊಡ್ಡ ಆರ್ಗನೈಜೇಷನ್ ಫಾರ್ಮ್ ಆಯಿತು. ಅವಾಗೆಲ್ಲರೂ ಸೇರಿ ಕರ್ನಾಟಕಕ್ಕೆ RRB ತರಬೇಕು ಅಂತ, ಕನ್ನಡದಲ್ಲಿರ್ಬೇಕು RRB ಬೆಂಗಳೂರಿಗೆ ಇರಬೇಕು ಅಂತ RRB ಬೆಂಗಳೂರಿಗೆ ತಂದರು. ಜಾಫರ್ ಶರೀಫ್ ಇದ್ದರು, RRB ಬೆಂಗಳೂರು ಮಾಡಿಕೊಟ್ರು. ಅದಾದ ನಂತರ RRB ಅಂದರೆ ಏನು? ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್. ಅದು ಕನ್ನಡದಲ್ಲಿ ಬರಬೇಕು ಅಂದರೆ ಅದು ಟ್ರೈ ಮಾಡಿದ್ರು ಸಿಗಲಿ, ಬಟ್ RRB ಬೆಂಗಳೂರಿಗೆ ಬಂತು. ಅಪಾಯಿಂಟ್ಮೆಂಟ್ ಇಲ್ಲೇ ನಡೀತಾ ಇತ್ತು, ರಿಕ್ರೂಟ್ಮೆಂಟ್ ಎಲ್ಲ ಬೆಂಗಳೂರಿಗೆ. ಹಾಗಾಗಿ ಕನ್ನಡಿಗರಿಗೆ ಅತಿ ಹೆಚ್ಚು ಕೆಲಸಗಳು ಸಿಕ್ತು ಜಾಫರ್ ಶರೀಫ್ ಕಾಲದಲ್ಲಿ. ಜಾಫರ್ ಶರೀಫ್ ಅವರು ಒಳ್ಳೆ ಕೆಲಸ ಮಾಡಿದ್ರು ಅವರು. ಅವ್ರಿಂದ ಕನ್ನಡದ ಭಾಳ ಜನ ಬಂದರು. ಆ ಕಡೆ ಭಾಗದವರು ಹೆಚ್ಚು ಕೆಲಸಕ್ಕೆ ಬಂದರು, ನೌಕರಿಗೆ ಬಂದರು, ರೈಲ್ವೆ ನೌಕರಿಗೆ. ಅದಾದ್ಮೇಲೆ ಜಾಫರ್ ಶರೀಫ್ ಕನ್ನಡದವರಲ್ಲ, ನಾವು ಕನ್ನಡದಲ್ಲಿ ಆ್ಯಕ್ಟಿವಿಟೀಸು ಕಾರ್ಯಕ್ರಮ ಕರೆಯೋದೆಲ್ಲ ಎಲ್ಲ ಬರ್ತಿದ್ರು, ನಮಗೊಂದು ಸ್ವಲ್ಪ ಬಿಗಿ ಸಿಕ್ತು. ಅದಾದ ನಂತರ ಇನ್ನೇನು ನಮ್ಮ ಅಧಿಕಾರಿಗಳೊಬ್ಬರು ಇದ್ದರು, ಅವರು ಕನ್ನಡ ಇದಕ್ಕೆ ಭಾಳಷ್ಟು ಪ್ರೋತ್ಸಾಹ ಕೊಡೋಕ್ಕೆ ಶುರು ಮಾಡಿದರು. ಅರುಣ್ ಬಾಗ್ರಾ ಅಂತ ಪಂಜಾಬಿ ಅಧಿಕಾರಿಗಳು, ಅವ್ರು ನನ್ನ ನಾಟಕ ನೋಡಿ ತುಂಬ ಇನ್ಸ್ಪೈರ್ ಆಗಿ ಅವ್ರು ನನ್ನ ಕರೆಸಿ, ಆಮೇಲೆ ನೋಡಿದರೆ ನೀನು ವಯಸ್ಸಾದವನಲ್ಲ, ಇನ್ನು ಹುಡುಗನ, ನೀನು ಭಾಳ ಚೆನ್ನಾಗಿ ಮಾಡಿದ್ದೆ ಶಕುನಿ ಪಾತ್ರ ಅಂಥೇಳಿ ಅವರ ಇಡೀ ರೈಲ್ವೇದಲ್ಲಿ ಒಂದು ನಾಟಕ ತಂಡ ಕಟ್ಕೊಳ್ಳಿ ನೀವು, ಅದಕ್ಕೇನು ಬೇಕು ನಾನು ಪ್ರೋತ್ಸಾಹ ಕೊಡ್ತೀನಿ ಅಂಥೇಳಿ ಆ ರೈಲ್ವೇದ ಒಂದು ಕಟ್ಟಡ ಬಿಟ್ಕೊಟ್ರು. ಅಲ್ಲೊಂದೆಲ್ಲ ಜಾಗ ಮಾಡಿಕೊಟ್ರು, ತೆರವು ಮಾಡಿಕೊಟ್ರು. ಅಲ್ಲಿ ಪತ್ರಿಕಾ ಇದನ್ನು ಮಾಡಿದರು, ಓದಲಿಕ್ಕೆ ಲೈಬ್ರರಿ ಟೈಪ್ ಈ ಥರದ್ದು ರಿಕ್ರಿಯೇಷನ್ ಥರ ಮಾಡಿಕೊಟ್ರು. ಅರುಣ್ ಬಾಗ್ರಾ ಅಂತ ಪಂಜಾಬ್ನವರು ಅವರು. ಹೌದನ್ರಿ? ಅವರು ಕನ್ನಡದ ಮೇಲೆ ಭಾಳ ಆಸಕ್ತಿಯನ್ನು ತೋರಿಸಿದಂಥವ್ರು. ನಾವು ನೆನೆಸ್ಕೊಳ್ಳೇಬೇಕು ಅವ್ರನ್ನೆಲ್ಲ. ಅಂದರೆ ಕನ್ನಡೇತರರು ಯಾರು ನೋಡಲ್ಲ. ಕೆಲವರು 60-70% ಪ್ರತಿಭಟಿಸ್ತಾ ಇದ್ರು ಕನ್ನಡಿಗರನ್ನು. ನಮ್ಮ ಕನ್ನಡದವ್ರ ಮೇಲೆ ಭಾಳಷ್ಟು ದಬ್ಬಾಳಿಕೆ ನಡೀತಿತ್ತು. ಅದು ಮಧ್ಯದಲ್ಲಿ ರಾಮ್ವಿಲಾಸ್ ಪಾಸ್ವಾನ್ ರೈಲ್ವೆ ಮಿನಿಸ್ಟರ್ ಬಂದರು. ಆಮೇಲೆ ದೇವೇಗೌಡರು ಪ್ರಧಾನಮಂತ್ರಿಗಳಾದರು. ಆವಾಗ ಕರ್ನಾಟಕ ಪ್ರತ್ಯೇಕ ರೈಲ್ವೆ ವಲಯ ಹೋರಾಟ ರಚನೆ ಆರಂಭ ಆಯಿತು. ರಿಸರ್ವೇಷನ್ ಸ್ಲಿಪ್ಗಳು ತಮಿಳು ಇಂಗ್ಲೀಷಲ್ಲಿ ಇತ್ತು, ಅದು ಕನ್ನಡ ಇಂಗ್ಲೀಷಲ್ಲಾಯಿತು. ಹೀಗೆ ಒಂದೊಂದೇ ಸಣ್ಣ ಸಣ್ಣ ಕೆಲಸಗಳು ಆರಂಭ ಆಗಿ ಕರ್ನಾಟಕ ಪ್ರತ್ಯೇಕ ರೈಲ್ವೆ ಹೋರಾಟದ ಚಾಲನೆ ಆದಮೇಲೆ ಅದಕ್ಕೆ ದೇವೇಗೌಡರು ರಾಮ್ವಿಲಾಸ್ ಪಾಸ್ವಾನ್ ಎಲ್ಲ ಅಡಿಗಲ್ಲು ಹಾಕಿ ಅದಕ್ಕೆ ಹೋರಾಟ ಮಾಡಿ ಪಾಟೀಲ್ ಪುಟ್ಟಪ್ಪರು, ಚಂದ್ರಶೇಖರ್ ಪಾಟೀಲರು,
ಹಿಂಗೆ ಎಲ್ಲರೂ ಎಲ್ಲ ಕನ್ನಡದವರು ಸೇರ್ಕೊಂಡು ದೊಡ್ಡದಾಗ್ಬಿಟ್ಟು ಕೊನೆಗೆ ಅದು ಕರ್ನಾಟಕ ಪ್ರತ್ಯೇಕ ರೈಲ್ವೆ ವಲಯ ಕೇಂದ್ರ ಕಚೇರಿ ಹುಬ್ಬಳ್ಳಿಗೆ ಆಗಬೇಕು ಅಂತ ಇಲ್ಲೇ ಇರ್ತಕ್ಕಂಥ ಕನ್ನಡದ ಅನೇಕ ಸಂಘಟನೆಗಾರರು ಬೆಂಗಳೂರಿಗಿರಬೇಕು ಅಂತ ಮಾಡಿದರು. ಆ ಸಮಯದಲ್ಲಿ ಚಂಪಾ ಅವರೆಲ್ಲ ಷರತ್ತುಗಳು ಹಾಕಿದರು. ಪಾಟೀಲ್ ಪುಟ್ಟಪ್ಪ ಅವರು, ನೀವು ಈ ಥರ ನೀವು ಅದು ಬೆಂಗಳೂರಿಗೆ ಇರಬೇಕು ಅಂತಂದರೆ ನೀವು ನಿರ್ಮಾಣ ಮಾಡೋ ಸಿನಿಮಾಗಳನ್ನೆಲ್ಲ ಈ ಕಡೆಗೆ ಬಿಡೋದಿಲ್ಲ ನಾವು ಅಂತ ಹಂಗೆ ಎಚ್ಚರಿಕೆ ಕರೆ ಕೊಟ್ಟರು. ಆವಾಗ ಕನ್ನಡ ಹೋರಾಟಗಾರರು ನಿರ್ಮಾಪಕರು ಆದಂಥವ್ರು ಭಾಳ ಜನ ಇದ್ದರು. ಅವ್ರು ಸುಮ್ಮನಾದರು. ಆವಾಗ ಹುಬ್ಬಳ್ಳಿಗೆ ಹೋಗಿ ನೈಋತ್ಯ ರೈಲ್ವೆ ವಲಯ ರಚನೆ ಆಯಿತು. ಹೌದು. ಸೊ ನಾವು ರೈಲ್ವೆದಲ್ಲೇ ಆ ಪ್ರಯಾಣ ಮಾಡ್ತಾನೆ ಇಲ್ಲಿಂದ ರೈಲ್ ವೀಲ್ ಫ್ಯಾಕ್ಟ್ರಿ ಅಂದರೆ ರೈಲು ಗಾಲಿ ಮತ್ತು ಅಚ್ಚು ಕಾರ್ಖಾನೆ ಅಲ್ಲಿ ಹೋಗಿ ಅಲ್ಲಿ ಹೆಚ್ಚಿನ ಆ್ಯಕ್ಟಿವಿಟೀಸ್ಗಳನ್ನು ಪ್ರಾರಂಭ ಮಾಡಿದ್ವಿ. ಅಲ್ಲೂ ಒಳ್ಳೆಯ ಪ್ರೋತ್ಸಾಹ ಸಿಕ್ತು ನನಗೆ. ಅಲ್ಲಿ ಹೆಚ್ಚೆಚ್ಚು ಬೇರೆ ಬೇರೆ ಭಾಷೆಗಳ ನಾಟಕಗಳನ್ನು ಮಾಡೋಕ್ಕೆ ಅನುಕೂಲ ಆಯಿತು. ಅಲ್ಲಿ ಕನ್ನಡದ ನಾಟಕಗಳನ್ನು ತಗೊಂಡು ಮುಂಬೈ, ಡೆಲ್ಲಿ, ಕಲ್ಕತ್ತಾ ಹಿಂಗೆಲ್ಲ ಹೋಗೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ನಮ್ಮ ನಾಟಕದ ರಚನೆಗಳನ್ನೆಲ್ಲವನ್ನೂ ಕೂಡ ತಗೊಂಡು ಹೋಗೋಕ್ಕೆ ಶುರು ಮಾಡಿದ್ವಿ. ಅದೇ ನಾಟಕಗಳು ಬೇರೆ ಬೇರೆ ಭಾಷೆಗಳಲ್ಲೆಲ್ಲ ಮಾಡಿದರು, ಮಾಡಿ ತೋರಿಸಿದ್ರು. ಅದಾದರೆ ಹಂಗೆ ಆಗ್ತಾ ನಾನು ಸಿನಿಮಾಗಳ ಪಾತ್ರ ಮಾಡ್ತಲೇ ಇದ್ದೆ. ನನಗೆ 2005ರಲ್ಲಿ ಒಂದು ಸಿನಿಮಾ ಮಾಡಬೇಕು ಡೈರೆಕ್ಷನಿಗೆ ಅಂತ ಆ ಥರದೊಂದು ಆಸಕ್ತಿ ಇತ್ತು. ಸೊ ಆ ಟೈಮಲ್ಲಿ ನನಗೆ ಭಾಳ ಸರ್ಪ್ರೈಸ್ ಅಂದರೆ ಕೈವಾರದ ತಾತಯ್ಯನವರು ದೇವಸ್ಥಾನಕ್ಕೆ ಹೋಗೋ ಒಂದು ಸಂದರ್ಭ ಸಿಕ್ತು. ಯಾವ್ರದ್ದಾಗೆ ಸರ್ ಅದು? 2000 ಇಲ್ಲಿ ಕೋಲಾರ ಜಿಲ್ಲೆ ಕೈವಾರ. ಅವರು ಈ ದೇಶದ ಕಟ್ಟಕಡೆಯ ಕಾಲಜ್ಞಾನಿ ಅವರು, ಕೈವಾರ ತಾತಯ್ಯ. ಸೊ ಅವ್ರ ಮೇಲೆ ಬಹಳಷ್ಟು ಬೆಳಕು ಚೆಲ್ಲುವಂಥ ಪ್ರಯತ್ನಗಳ ಅವರೇ ಮಾಡಿದರು. ಅವ್ರಲ್ಲಿ ನಾನು ಹೋದಾಗ ಯಾವುದೋ ಒಂದು ಅಚಾನಕ್ ಒಂದು ಮನೆಯವರ ತಂಗಿ ತಮ್ಮನ ಮದುವೆ ಇತ್ತು. ಮನೆಯವರ ಫ್ರೆಂಡ್ ಒಬ್ಬಳು ತಂಗಿ ಇದ್ದರು, ಅವ್ರ ತಮ್ಮನ ಮದುವೆ ಇತ್ತು. ಸೊ ಅವ್ರ ಮದುವೆಗೆ ಅಂತ ಹೋಗಿದ್ದು ನಾವು ಭಾನುವಾರ ಒಂದು ಫ್ರೈಡೇ. ನನಗೆ ಆ ಪುಸ್ತಕಗಳು ಓದೋ ಆಸಕ್ತಿ ಇರೋದ್ರಿಂದ ಆ ಪುಸ್ತಕಗಳನ್ನ ಒಂದು ಅಜ್ಜಿ ಕೇಳ್ತಾಯಿತ್ತು, ನಮ್ಮ ತಂಗಿಯವರ ಮನೆ ಹಿಂದ್ಗಡೆ ಒಂದು ಅಜ್ಜಿ. ಅವ್ರಿಗೆ ಬುಕ್ಸ್ ಕೊಡೋಣ ಅಂತ ಬುಕ್ಸ್ ತೊಗೊಂಡು ಬುಕ್ಸ್ ಓದುವಾಗ ನನಗೆ ಭಾಳ ವಿಶೇಷವಾಗಿ ಬುಕ್ಗಳಲ್ಲಿರೋ ಕಂಟೆಂಟ್ ಎಲ್ಲ ಸಿಕ್ತು. ಏನಾದರೂ ಮಾಡ್ಬೇಕಲ್ಲ ಇದನ್ನು ಅಂದ್ಬಿಟ್ಟು ಆಮೇಲೆ ಆಯ್ತು ಮಾಡೋಣ ಅಂದ್ಬಿಟ್ಟು ಸರಿ ಆ ಪುಸ್ತಕನ ಆ ಅಜ್ಜಿಗೆಲ್ಲ ಮುಟ್ಟಿಸಿದೆ ಹೊಸದುರ್ಗಕ್ಕೆ. ಅದಾದ ನಂತರ ನನಗೆ ಚಂದ್ರಶೇಖರ್ ಅಂತೇಳಿ ಕಳಗವಾರ ಅವರು ನನ್ನ ಬರವಣಿಗೆ ಸಣ್ಣ ಸೀರಿಯಲ್ಗಳು ಸಿನಿಮಾಗಳು ಮಾಡ್ತಾಯಿದ್ದೆ. ಅವರು ಮತ್ತು ಗೋಟೂರಿ ಅಂತ ರೈಟ್ರು, ಅವರು ನನ್ನನ್ನು ಈ ಮಧ್ಯೆ ನೀವು ಸೀರಿಯಲ್ಲು ಮಾಡಕತ್ತಿದ್ದೀರಿ? ಹೌದು, ಸೀರಿಯಲ್ಲು ಮಾಡ್ತಾಯಿದ್ದೆ, ನಾಟಕ ಮಾಡ್ತಾಯಿದ್ದೆ, ಸಿನಿಮಾದಲ್ಲಿ ಪಾತ್ರ ಮಾಡ್ತಾಯಿದ್ದೆ. ಸ್ವಲ್ಪ ಆ್ಯಕ್ಟಿವಿಟೀಸ್ ಎಲ್ಲ ಜಾಸ್ತಿ ಇತ್ತು. ಹಾಗಾಗಿ ನಾನು ಸ್ವಲ್ಪ ಚೆನ್ನಾಗಿದ್ವಿ ಅನ್ನೋ ಕಾರಣಕ್ಕೆ ಚಂದ್ರಶೇಖರ್ ಅವರು ಮತ್ತು ಗೋಟೂರಿಯವರು ಇಬ್ಬರು ಸೇರಿ ನನ್ನನ್ನು ಕೈವಾರ ಕರ್ಕೊಂಡು ಹೋದರು. ಅದೊಂದು ಸೀರಿಯಲ್ ಮಾಡೋದು ಬರ್ರಿ. ಅಲ್ಲಿ ಹೋದಾಗ ಕ್ಷೇತ್ರದ ಧರ್ಮಾಧಿಕಾರಿಗಳಿದ್ದರು. ಅವರು ನಾವು ಈ ಕ್ಷೇತ್ರಕ್ಕೆ ಅದನ್ನೆಲ್ಲ ಅಲೋ ಮಾಡಲ್ಲ ಅಂತಂದರು. ಸಿನಿಮಾಗಿನ ಮಾಡಿಕೊಡಲ್ಲ ಅಂದರು. ಮಾಡಲ್ಲ ಅಂದರು. ನನಗೆ ಅಲ್ಲಿ ಬಂದಾಗ ಅವರಿಬ್ಬರು ಮಾತಾಡೋ ಟ್ರಸ್ಟ್ ಇದ್ದರು ಅವರು, ಚಂದ್ರಶೇಖರ್ ಅವರು ಸ್ವಲ್ಪ ಕೋಪ ಮಾಡಿಕೊಂಡು ಯಾಕೆ ಕೊಡಲ್ಲ, ನಾನು ಮೆಂಬರು, ಟ್ರಸ್ಟಿ ಮೆಂಬರ್, ಅದು ಇದು ಅಂತ ಅವ್ರು ಗಲಾಟೆ ಮಾಡುವಾಗ ಅವರು ನನ್ನ ಮರೆತುಬಿಟ್ರು. ಅವರಿಬ್ಬರು ಕರ್ಕೊಂಡೋಗಿದ್ದು ಮಾರುತಿವಾನಲ್ಲಿ ಗೋಟೆಯವ್ರನ್ನ ಕರ್ಕೊಂಡು ಅವ್ರು ಹೊರಟೋಗ್ಬಿಟ್ರು. ಓಹೋ, ನನಗೆ ಎಷ್ಟಾದ್ರೂ ಬರಲಿಲ್ಲ ಅಂತ ನೋಡಿದ್ವಿ. ಎಲ್ಲ ಹೋಗ್ಬಿಟ್ರಲ್ಲ ಇವ್ರು ಅಂದ್ಬಿಟ್ಟು ದೇವಸ್ಥಾನದ ಒಳಗಡೆ ಹೋದೆ. ಆವಾಗ ದೇವಸ್ಥಾನದ ಒಳಗಡೆ ಹೋದಾಗ 1:15 ಸಮಯ ಆ ಥರದ ಸಮಯ. ಅಲ್ಲಿ ಹೋಗಿ ಒಂದು ಕೂತ್ಕೊಂಡಷ್ಟೇ ಒಂದು ಸೆಕೆಂಡಿಗೆ ಬಂದು ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ಹಿಂಗೆ ಕೂತೆ ನಾನು. ನನಗೆ ಒಂದು ಭಾಳ ದೊಡ್ಡ ಅನುಭವ ಆಗೋಯ್ತು ಅಲ್ಲಿ. ಆ ಥರದ ಅನುಭವಗಳನ್ನು ನಾನು ಫೀಲ್ ಮಾಡಿರಲಿಲ್ಲ. ಅವಾಗ ಅಂದ್ಕೊಂಡೆ, ಅಯ್ಯೋ ನಮ್ಮ ಅಜ್ಜಿಯವ್ರದ್ದು ಈ ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಷನ್ ಏನಿತ್ತಲ್ಲ ಅದೇ ಇದ್ರೂ ಇರ್ಬೋದು ಅಂತ ಅಂದ್ಕೊಂಡೆ. ಅಲ್ಲಿವರೆಗೂ ನಮಗೆ ಪೂಜೆ ಪುನಸ್ಕಾರ ಬಗ್ಗೆ ಒಲವಿದ್ರೂ ಕೂಡ ಎಷ್ಟು ನಂಬಬೇಕು ಅಷ್ಟು ನಂಬ್ತಿದ್ವಿ. ಅದೇ ನನಗೆ ಅಲ್ಲಿ ಹೋದಾಗ ಅದು ಆದಮೇಲೆ ಅದರ ಅನುಭವ ನನಗೆ ಆದಮೇಲೆ ಗೊತ್ತಾಗಿದ್ದು, ಈ ಥರದೊಂದು ಅಗೋಚರವಾದ ಶಕ್ತಿ ಕೆಲಸ ಮಾಡುತ್ತೆ ಬೇರೆಯವ್ರ ಮೇಲೆ ಅಂತ. ಅಲ್ಲಿಂದ ಸರಿ ನನ್ನ ಮನಸ್ಸಲ್ಲಿ ಏನೋ ಅಂತ ಅಂದ್ಕೊಂಡೆ. ನಾನು ಸಹಜವಾಗಿ ಬಿಟ್ಟು ಹೋಗಿದ್ದರು ಅವರು. ಅಲ್ಲಿಂದ ನಾನು ಕೈವಾರದಿಂದ ಕೈವಾರ ಕ್ರಾಸಿಗೆ ಬಂದೆ. ಅಲ್ಲಿಂದ ಎಚ್ ಕ್ರಾಸ್ ಬಂದೆ, ವಿಜಯಪುರಕ್ಕೆ ಬಂದೆ, ವಿಜಯಪುರ ದೇವನಹಳ್ಳಿಗೆ ಬಂದೆ, ದೇವನಹಳ್ಳಿಯಿಂದ ಯಲಹಂಕ ಓಲ್ಡ್ ಬಸ್ ಸ್ಟ್ಯಾಂಡ್ ಹತ್ರ ಬಂದೆ. ಅಲ್ಲಿಂದ ನಡ್ಕೊಂಡು ಪೊಲೀಸ್ ಸ್ಟೇಷನ್ ತನಕ ಬಂದೆ. ಅಲ್ಲಿಂದ ಹತ್ಕೊಂಡು ಶರಾವತಿ ಹೋಟ್ಲ್ ಹತ್ರ ಬಂದೆ. ಶರಾವತಿ ಹೋಟ್ಲಿಂದ ಹಿಡಿದು ಮನೆ ಕಡೆ ನಡ್ಕೊಂಡು ಹೋಗುವಾಗ ಒಂದು ಫೋರ್ಡ್ ಐಕಾನ್ ಕಾರ್ ಬಂತು ಎದುರುಗಡೆ. ಅವರು ನಾನು ಅಪೋಸಿಟ್ ಸೈಡಿಗೆ ಅವ್ರು ಹಿಂಗೆ ಬರ್ತಿದ್ರು, ಅಪೋಸಿಟ್ ಸೈಡ್ ಹೋಗ್ತಾಯಿತ್ತು. ಅವ್ರು ಆರನ್ ಮಾಡಿದ್ರೆ ನಾನು ನೋಡಲಿಲ್ಲ. ನನಗೆ ಅದೇನು ದೇವಸ್ಥಾನದಲ್ಲಿ ನಡೆದಿತ್ತು ಇದು
ಅದೇ ಫೀಲಲ್ಲಿ ಹೋಗ್ತಾ ಇದ್ದೆ. ಆಮೇಲೆ ಕಾರ್ ಹಿಂದಕ್ಕೆ ತೊಗೊಂಬಂದು ಮಾತಾಡಿಸಿದ್ರು. ಯಾಕೆ ಸರ್ ಹಂಗೆ ಹೋಗ್ತಾಯಿದ್ರೆ, ಏನೂ ಎಚ್ಚರನೇ ಇಲ್ಲ ಅಂತಿಲ್ಲ, ಈ ಥರ ಕೈವಾರ ಹೋಗಿದ್ದೆ, ಈ ಥರದ್ದು ಅನುಭವ ಆಯಿತು, ಸೊ ನಾನು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತ. ಪ್ರೊಡ್ಯೂಸರ್ ಯಾರು ಅಂದರು, ನೋಡೋಣ ಮತ್ತು ಅದು ಇದು ಇದೆ ಸೇರಿಸ್ಬಿಟ್ಟು ಮಾಡ್ತೀನಿ ಅಂತ ಅಂದೆ. ಆಮೇಲೆ ಅವ್ರು ಹೋದ್ರು. ಅವ್ರು ಯಾರು ಏನು ಅವ್ರು ಹೋದಪ್ಪ, ಅವರು ಪರಿಚಯ ಇದ್ದರು. ಸ್ವಲ್ಪ ದಿನ ಮಾಡಿ ಪರಿಚಯ ಆದಾರಂತ ಅಷ್ಟೇ ಅವರು. ಅದಾದ್ಮೇಲೆ ರಾತ್ರಿ 9 ಗಂಟೆಗೆ ಬಂದು ನಾನು ಕರೆದ್ಬಿಟ್ಟು, ಸಾರಿ ಸಿನಿಮಾ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ, ನನ್ನ ಬ್ಯಾಂಕ್ ಅಕೌಂಟಲ್ಲಿ ಇಷ್ಟು ದುಡ್ಡಿದೆ ಅಂತ ಇದು ಮಾಡಿದ್ರು. ಆವಾಗ ಗೊತ್ತಾಯಿತು ಅವರ ಆ ಕೈವಾರ ತಾತೆಯ ದೇವಸ್ಥಾನದ ಭಕ್ತರು ಅವರು. ಅವರು ಕಾಂಟ್ರಾಕ್ಟ್ರು ಅದೆಲ್ಲ ಮಾಡ್ಕೊಂಡಿದ್ರು ಅವರು. ಸೊ ಆ ಇದು ಪ್ಲಸ್ ಆಗಿ ಇಮ್ಮಿಡಿಯೇಟಾಗಿ ಸಿನಿಮಾ ಸ್ಟಾರ್ಟ್ ಆಯಿತು. ಕತೆ ಹುಡುಕಾಟ ಶುರುವಾಯಿತು. ಸ್ವಲ್ಪ ಪೂರ್ಣ ಹುಡುಕಾಟ ಎಲ್ಲ ಆದಮೇಲೆ ಒಂದು ಸ್ಕ್ರಿಪ್ಟ್ ಒಂದು ಹಂತಕ್ಕೆ ತಂದ್ವಿ. ಅವರೇ ಬರೆದಂಥ ಕೀರ್ತನೆಗಳನ್ನು ಸಿನಿಮಾಗೆ ಹಾಡುಗಳಾಗಿ ಮಾಡಿದ್ವಿ. ಹಂಸಲೇಖ ಸಾರ್ ಮಾಡಿದರು. ಅದಾದ ನಂತರ ಮುಂಬೈಯಿಂದ ಕ್ಯಾಮ್ರಾಮನ್ KS ಚಂದ್ರಶೇಖರ್ ಬಂದರು. ಅವ್ರು ಆ್ಯಕ್ಚುಲಿ ಕೈವಾರ ತಾತೆಯ ಡಿವೋಟಿ ಅವ್ರು ಮುಂಬೈಲಿದ್ದರು. ಅಚಾನಕ್ ಅವ್ರು ಇಲ್ಲಿ ಬಂದಾಗ ಈ ಸಿನಿಮಾ ಕನೆಕ್ಟ್ ಆಯಿತು. ಅವ್ರು ಇಲ್ಲೇ ಉಳ್ಕೊಂಡ್ರು KS ಚಂದ್ರಶೇಖರ್ ಅವರು. ಸೊ ಹಿಂಗೆ ಒಂದಕ್ಕೊಂದು ಮಿರಾಕಲ್ ಆಗ್ತಾ ಬಂತು. ಸಾಯಿ ಕುಮಾರ್ ಅವರು, ಅವರ ತಾಯಿ ಸಾಯಿ ಕುಮಾರ್ ಇಬ್ಬರು ಕೂಡ ಕೈವಾರಕ್ಕೆ ಬಂದಿದ್ದರು. ಬಂದು ಒಂದು ವಾರ ಆಗಿದೆ, ಕೈವಾರಕ್ಕೆ ಒಂದು ವಾರ ಆಗಿತ್ತು. ನಾವು ಸಾಯಿ ಕುಮಾರ್ ಅವ್ರನ್ನ ಹೀರೋ ಮಾಡಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ಫೋನ್ ಮಾಡಿದ್ವಿ ಮದ್ರಾಸ್ಗೆ. ಆವಾಗ ಫೋನ್ ಎತ್ಕೊಂಡ್ರು ಸಾಯಿ ಕುಮಾರ್ ಅವ್ರ ತಾಯಿ. ಎವ್ರು ಬಾಬು ಅಂದರು. ನಾನು ಈ ಥರ ರಾಧಾಕೃಷ್ಣ ಅಂತ ಬೆಂಗಳೂರಿಂದ ಕೈವಾರ ತಾತೆ ಸಿನಿಮಾ ಮಾಡ್ತಾಯಿದ್ದೆ, ಸಾಯಿ ಕುಮಾರ್ ಅವ್ರು ಬೇಕಾಗಿತ್ತು. ಅವರು బాబు చూసావా బాబు మన కైవార తాతయ్య గారు సినిమా చేస్తారంట, మాట్లాడండి ಅಂತ ಕೊಟ್ಟರು. ಅವಾಗ ಸಾಯಿ ಕುಮಾರ್ ಹೇಳಿದರು, ಸರ್ ನಾನು ನಮ್ಮಮ್ಮ ಇಬ್ಬರು ಕೈವಾರಕ್ಕೆ ಹೋಗಿ ಕರೆಕ್ಟಾಗಿ ಇಲ್ಲಿಗೆ 5 ದಿನ ಆಯಿತು. ಅಮ್ಮನ ಮುಂದೆ ಪುಸ್ತಕ ಓದ್ತಾ ಇದ್ದೀನಿ, ಕೈವಾರ ತಾತನವರ ಮಹಿಮೆಗಳನ್ನು ಓದ್ತಾ ಇದ್ದೀನಿ ನಾನು. ಈ ಟೈಮಲ್ಲಿ ನೀವು ಕೂಡ ಮಾಡಿದ್ರಿ, ಭಾಳ ಸಂತೋಷ ಆಯಿತು ಸರ್. ನಾನು ಯಾವ ಪಾತ್ರ ಮಾಡ್ಬೇಕು ಸರ್ ಅದರಲ್ಲಿ ಅಂದರು. ಸರ್ ನೀವೇ ಕೈವಾರ ತಾತ ಪಾತ್ರ ಮಾಡಬೇಕು ಅಂತ ಫೋನಲ್ಲಿ ಹೇಳಿದ್ವಿ. ಅಮ್ಮ ನಾನೇ ಮಾಡ್ಬೇಕಂತೆ ನೋಡು ಪಾತ್ರನ ಅಂತ ಅವ್ರು ತೆಲುಗಲ್ಲಿ ಹೇಳಿದ್ರು. ಅವ್ರ ಅಮ್ಮಗೆ ಅಮ್ಮ ಖುಷಿಯಾಗ್ಬಿಟ್ಟು ಅವಾಗ ಅವ್ರು ಹೇಳಿದರು, ನನ್ನ ಕುಲದೇವರು ಅವರು ಕೈವಾರ ತಾತನವರು. ನಾನು ಮೂಲತಃ ಬಾಗೇಪಲ್ಲಿ ಪಕ್ಕದ ರಾಮಚಂದ್ರದವರು. ನಾವು ರಂಗಭೂಮಿಯಿಂದ ನಾವು ಹೋಗ್ತಾ ಮದ್ರಾಸಿಗೆ ಹೋಗಿ ನಮ್ಮ ಯಜಮಾನರು ಒಡಿಸ್ಸಾ ಭಾಗದಲ್ಲಿ ಪುದುಪೆದ್ದಿ ಅಂತ ಒಂದು ಗ್ರಾಮ, ಅಲ್ಲಿ ಜೋಗೇಂದ್ರ ಶರ್ಮಾ ಅವ್ರ ಜೊತೆ ಮದುವೆ ಆದ್ವಿ. ನಾವು ಮದ್ರಾಸಲ್ಲೇ ಉಳಿತಿದ್ವಪ್ಪ, ನಾವು ಕನ್ನಡ ಸಿನಿಮಾದಲ್ಲಿ ಪಾತ್ರ ಮಾಡಿದ್ವಿ ಅಂತ ಅವರು ರಾಜ್ಕುಮಾರ್ದೆಲ್ಲ ಹೇಳಿದರು. ಅವರು ದೊರೈ ಭಗವಾನ್ ಅಂತ ಭಗವಾನ್ ಜೊತೆ ಆ್ಯಕ್ಟ್ ಮಾಡಿದ್ದು, ರಾಜ್ಕುಮಾರ್ ಜೊತೆ ಆ್ಯಕ್ಟ್ ಮಾಡಿದ್ದು, ಯಜವಾಳದ ಸಿದ್ದಯ್ಯವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ದು ಎಲ್ಲ ಹೇಳಿದರು ಅವರು. ಅದಾದ ನಂತರ ಅಮ್ಮನೂ ಕೂಡ ಅವರು ಕೂಡ ಬ್ಲೆಸ್ಸಿಂಗ್, ಅವರು ಮಾಡಪ್ಪ ಭಾಳ ಸಂತೋಷ ಅಂಥೇಳಿ ಅಲ್ಲಿಂದ ಶ್ರೀ ಕ್ಷೇತ್ರ ಕೈವಾರ ತಾತೆ ಸಿನಿಮಾದ ಆರಂಭ ಆಯಿತು. ಆರಂಭ ಆಗಿ ನಾನು ಸರ್ವೀಸಲ್ಲೇ ಇದ್ದೆ ಆ ಟೈಮಲ್ಲಿ. ಸೊ ನನಗೆ ಯಾವುದೇ ಡಿಪಾರ್ಟ್ಮೆಂಟು ತೊಡಕುಗಳು ಬರಲಿಲ್ಲ. ಅಷ್ಟು ನೀಟಾಗಿ ಸಿನಿಮಾ ಮುಗೀತು. ಸಿನಿಮಾ ಮುಗಿಯೋ ಮಧ್ಯದಲ್ಲಿ ವಿಷ್ಣುವರ್ಧನ್ ಸರ್ ಈ ಥರದೊಂದು ಸಿನಿಮಾ ಮಾಡ್ತಾ ಇದ್ದಾರೆ ಡೈರೆಕ್ಟ್ರು ಅಂದಾಗ, ವಿಜಯ ಸಾರಥಿ ಅಂತ ಪತ್ರಕರ್ತರು ಅವ್ರು ನನ್ನ ಕರ್ಕೊಂಡೋಗಿ ಪರಿಚಯ ಮಾಡಿದರು ಅವರು, ವಿಷ್ಣುವರ್ಧನ್ ಅವರಿಗೆ. ಅದಾದಮೇಲೆ ಡೈರೆಕ್ಟರ್ ನಾಗಣ್ಣ ಅವರು ಪರಿಚಯ ಮಾಡಿದರು. ನಮಗೆ ಹೆದರಿಕೆ, ವಿಷ್ಣು ಸಾರ್ ಅಂತಂದ್ರೆ ಭಯ, ಆಂಗ್ರಿ ಯಂಗ್ ಮ್ಯಾನ್, ಭಯ, ನಿಂತ್ಕೊಳ್ಳೋಕ್ಕೆ ಭಯ. ಆಮೇಲೆ ಅವರು ತುಂಬ ಕೂಲಾಗಿ ಮಾತಾಡಿಸ್ತಿದ್ದಾರೆ ನಮಗೆ, ಬಟ್ ನಮಗೆ ತಡ್ಕೊಳಕ್ಕಾಗ್ತಾಯಿಲ್ಲ ಹಿಂಗೆ. ಅವ್ರು ಯಾಕೆ ಇದು ಇಲ್ಲ, ಕಾಮನ್ನಾಗಿ ಬನ್ನಿ ಮಾಡೋಣ, ಈ ಥರದೊಂದು ಸ್ಪಿರಿಚುವಲ್ ಸಿನಿಮಾ ಮಾಡೋಣ ಎಲ್ಲ ಅಂತಂದರು. ಸಾಯಿ ಕುಮಾರ್ ಅನೌನ್ಸ್ ಆಗ್ಬಿಟ್ಟಿದ್ಯಾ ಅಂದರು. ಹೌದಾ, ಸಂತೋಷ ಆಯಿತು ಬಿಡಿ. ಬಟ್ ಅವರು ಆ ಪುಣ್ಯಾತ್ಮ ಕೇಳಿದಾಗಲೂ ಕೂಡ ನಮಗೆ ಏನು ಅಂದರೆ ಹೇಗೆ ನಿಭಾಯಿಸೋದು ಅವ್ರನ್ನ ಅಂತ ಒಂದು ಭಯ. ಆಮೇಲೆ ನಾನು ಮೊದಲನೇದಾಗಿ ನಿರ್ದೇಶನ ಅಂತ ಮಾಡೋಕ್ಕೆ ತಗೊಂಡಂಥ ಸಿನಿಮಾ ಅದು ಕೈವಾರ ತಾತಯ್ಯ. ಅದು ಒಂದು ಕಾಲಘಟ್ಟದ ಕಥೆಯನ್ನು ಸಿನಿಮಾ ಮಾಡಬೇಕು. ಪೊಲೀಸ್ ಪಾತ್ರದಲ್ಲಿ ಬಹಳಷ್ಟು ಮಿಂಚಿದ್ದಂಥ ಸಾಯಿ ಕುಮಾರ್ ಅವರನ್ನು ಸಂತನ ಪಾತ್ರಕ್ಕೆ ತಂದು ಪರಿಪೂರ್ಣತೆಯನ್ನು ತುಂಬಬೇಕು. ಈ ಥರದ ಚಾಲೆಂಜಸ್ ಎಲ್ಲ ಇದ್ವು. ದೊಡ್ಡ ಚಾಲೆಂಜ್ ಅದು. ಆಮೇಲೆ ಗಾಂಧಿನಗರದಲ್ಲಿ ಹಲವಾರು ಸಿನಿಮಾ ತಂತ್ರಜ್ಞರು ಹೇಳಿದರು, ಫೈಲೂರು ಪಲ್ಲಕ್ಕಿ ಕ್ಯಾಸ್ಟಿಂಗಲ್ಲಿ ಫೇಲ್ಯೂರ್ ಆದರೂ ಪಲ್ಲಕ್ಕಿ ಅಂತಂದು ನಾನೇನು ಮಾತಾಡಲಿಲ್ಲ. ಅದಾದ ನಂತರ ಸಿನಿಮಾ ಆದಮೇಲೆ ಅವ್ರು ಹೇಳಿದರು, ಅದ್ಭುತವಾದ ಕ್ಯಾಸ್ಟಿಂಗ್ ಮಾಡಿದರೆ, ಇಡೀ ಸಿನಿಮಾದಲ್ಲಿ ಸಾಯಿ ಕುಮಾರ್ ಕೆಲಸ ಬಹಳ
ಇದಕ್ಕೆ ಸಿಗುತ್ತೆ, ಚರ್ಚೆಗೆ ಬರುತ್ತೆ ನೋಡಿ ಅಂತ ಹೇಳಿದರು. ಅದಾದ ನಂತರ ವಿಷ್ಣುವರ್ಧನ್ ಸರ್ ಅವರು ಸಿನಿಮಾ ಬಿಡುಗಡೆ ಆದಮೇಲೆ ನೋಡಿ ಕರೆಸಿ ನನಗೆ ಆ ಸಂದರ್ಭದಲ್ಲಿ ಮಾತಾಡುವಾಗ ನಾನು ಹೇಳಿದಂಥ ಕಥೆಯೇ ಚಾಮಯ್ಯ ಸನ್ ಆಫ್ ರಾಮಾಚಾರಿ. ಅದು ಅವ್ರ ವಿಷ್ಣುವರ್ಧನ್ ಯಜಮಾನರು ಹೋದ ಮೇಲೆ ನಾನು ಬಿಟ್ಬಿಟ್ಟಿದ್ದೆ, ಬೇಡ ಮಾಡೋದು ಸಿನಿಮಾನ ಅಂತ. ಅವ್ರಿಗೆ ಮೇಲೆ ಯಾಕೆ ಸಿನಿಮಾ ಅಂತ. ಆದ್ರೆ ಅದು ಖಾತೆ ಕಾಡ್ತಾ ಇತ್ತು ನನಗೆ. ನಾನು ಇಲ್ಲಿ ಮಲಗಿದ್ರೆ ಅಯ್ಯೋ ಅವ್ರ ಧ್ವನಿ ಬರೋದು ನನಗೆ. ಸರಿ ಮಾಡೋಣ ಅಂದ್ಬಿಟ್ಟು ಆ ಥರ ಪ್ರಯತ್ನ ಇಟ್ಕೊಂಡು ಹುಡುಕಾಡುವಾಗ ಈ ರಂಗಭೂಮಿ, ವೃತ್ತಿ ರಂಗಭೂಮಿಯಲ್ಲಿದ್ದಂಥ ಕಲಾವಿದರನ್ನು ಬಂದು ಕರೆಸಿ ಇಲ್ಲಿ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿಸಿ ಆ ನಂತರ ಔಟ್ಪುಟ್ ತೆಗೆದು ಆಮೇಲೆ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಿ ಅದು ಕಂಪ್ಲೀಟ್ ಮಾಡಿ ಈಗ ನಾವು ಏಪ್ರಿಲ್ ತಿಂಗಳಿಗೆ ಬಿಡುಗಡೆಗೆ ಹೊರಟಿದ್ವಿ. ಮಧ್ಯದಲ್ಲಿ ರಾಜ್ಕುಮಾರ್ ಅವರು ಕೂಡ ಕರೆದು ಮಾತಾಡಿಸಿದ್ರು, ಈ ಸಿನಿಮಾ ಹೇಗೆ ಮಾಡ್ತಿದ್ರಿ, ಇದು ಈ ಥರದ ಸಿನಿಮಾ ಮಾಡೋಕ್ಕೆ ನಿಮ್ಗೆ ಎಲ್ಲಿ ತರಬೇತಿ, ಯಾರ ಹತ್ರ ಯಾವುದು ಕೈವಾರ ತಾತಾಯಿ ಮಾಡುವಾಗ ಯಾರ ಹತ್ರ ಕೆಲಸ ಮಾಡಿದ್ರಿ ಅಂತೆಲ್ಲ ಕೇಳಿದರು. ನಾನು ಯಾರ ಹತ್ರ ಕೆಲಸ ಮಾಡಿಲ್ಲ, ನಿಮ್ಮ ಸಿನಿಮಾಗಳನ್ನು ನೋಡ್ಬಿಟ್ಟು ಕಲ್ತಿದ್ವಿ ನಾವು ಅಂತಂದಾಗ ಸಂತೋಷಪಟ್ಟರು ಅವರು. ಆಮೇಲೆ ಅವರು ತಣ್ಣಂದು ಹಾಲು ಜ್ಯೂಸ್ ತಂದು ಕೊಟ್ಟರು. ಅವ್ರ ಮನೆಗೆ ಹೋದಾಗ ಅವರೇ ಕರೆಸಿದ್ರು. ಹೋಗಿ ಮಾತಾಡಿಸ್ಕೊಂಡು ಬಂದು ಅದಾದಮೇಲೆ ಏಪ್ರಿಲ್ 8ನೇ ತಾರೀಕು 8 ರಾಜ್ಕುಮಾರ್ ಅವರು ಒಂದು ಕೈವಾರ ತಾತೆಯ ಶ್ರೀ ಕ್ಷೇತ್ರ ಕೈವಾರ ತಾತೆಯ ಸಾಯಿ ಕುಮಾರ್ ಅಭಿನಯದ ಆತ್ಮ ಧ್ಯಾನಿಸುವ ಮನುಜ ಒಂದು DVD-ಯಲ್ಲಿ ಹಾಡನ್ನು ಅದನ್ನು ಹಾಕಿ ಅದನ್ನು ತೊಗೊಂಡು ರಾಜ್ಕುಮಾರ್ ಮನೆಯಲ್ಲಿ ಹಂಸಲೇಖ ಸರ್ ಅದನ್ನು ಕೊಟ್ಟು ಅದನ್ನು ನೋಡಿದಾಗ ರಾಜ್ಕುಮಾರ್ ತುಂಬ ಸರ್ಪ್ರೈಸ್ ಆಗಿದ್ದರು. ಅದು ರಾಜ್ಕುಮಾರ್ ಅವರು ಕೊನೆಯದಾಗಿ ETVಗೆ ಕೊಟ್ಟಂಥ ಇಂಟ್ರ್ ಅದು ಶ್ರೀ ಕ್ಷೇತ್ರ. ಹೌದಾ? ಏಪ್ರಿಲ್ 12ಕ್ಕೆ ರಾಜ್ಕುಮಾರ್ ಕೂಡ ಕಾಲವಾದರು. ಹೌದು. ಸೊ ಅಲ್ಲಿಗೆ ರಾಜ್ಕುಮಾರ್ ನಮಗೆ ಬ್ಲೆಸ್ ಮಾಡಿ ಕರೆದು ನಮಗೆ ಮಾತಾಡಿಸಿದ್ದು. ಆಮೇಲೆ ಶಿವಾಜಿ ಸಿನಿಮಾ ಶೂಟಿಂಗ್ ಮಾಡುವಾಗ ರಜನಿ ಸರ್ ಕರೆದು ಮಾತಾಡಿಸಿದ್ದು. ವಿಷ್ಣುವರ್ಧನ್ ಯಾವುದು ಶಿವಾಜಿ ಸರ್? ಅವರು ಶಿವಾಜಿ ಮಾಡೋರು? ಶಿವಾಜಿ ಮಾಡ್ತಿದ್ರು. ಇದು ಸೋಷಿಯಲ್ ಡ್ರಾಮಾ ಶಿವಾಜಿ ಅಂತ. ಹೌದು. ಇಲ್ಲಿ MS ರಾಮಯ್ಯ ಕ್ಯಾಂಪಸಲ್ಲಿ ನಡೀತಿತ್ತು. ಕರೆದು ಕೇಳಿದ್ರು, ಭಾಳ ಒಳ್ಳೆ ಸಿನಿಮಾ ಮಾಡಿದ್ರಿ. MS ರಾಮಯ್ಯ ಅವ್ರ ಮಗ ಜಯರಾಮ್ ಸರ್ ಹೇಳಿದರು, ಒಳ್ಳೇದಾಗಲಿ ನಿಮಗೆ ಅಂತ ಮಾತಾಡಿಸಿದ್ರು. ಆಮೇಲೆ ರಾಜ್ಕುಮಾರ್ ಕೂಡ ಬೆಸ್ಟ್ ವಿಶಸ್ ಹೇಳಿದರು, ವಿಷ್ಣು ಸರ್ ಬೆಸ್ಟ್ ವಿಶಸ್ ಹೇಳಿದರು, ಎಲ್ಲ ಡೈರೆಕ್ಟ್ರು ಬೆಸ್ಟ್ ವಿಶಸ್ ಹೇಳಿದರು. ನನ್ನ ಫೇವರೇಟ್ ನಾನು ಪುಟ್ಟಣ್ಣ ಕಣಗಲ್ ಅವ್ರ ಹತ್ರ ಸಿನಿಮಾ ಮಾಡುವಾಗ ಅವ್ರನ್ನ ಕರೆಸಿ ನಾನೊಂದು ಶಾರ್ಟ್ ಓಪನ್ ಮಾಡಿಸ್ಬೇಕು, ಸ್ವಿಚ್ ಆನ್ ಸಿದ್ಲಿಂಗೇಂದ್ರ ಹತ್ರ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅವಾಗ ನಾನು 87ನಲ್ಲಿ 80 ಸೀರೀಸಲ್ಲಿ. ಬಟ್ ಪುಟ್ಟಣ್ಣ ಅವ್ರು ಹೊರಟೋಗಿದ್ರು. ಅವಾಗ ಸಿದ್ಲಿಂಗಣ್ಣರಿದ್ದರು. ಸಿದ್ಲಿಂಗಣ್ಣವ್ರನ್ನ ನಾನು ಯಾವತ್ತು ಸಿನಿಮಾ ಮುಹೂರ್ತ ಮಾಡ್ತೀನಿ ಆವತ್ತೇ ಸಿದ್ಲಿಂಗಣ್ಣ ನೋಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೆ. ಅಲ್ಲಿವರೆಗೆ ಸಿದ್ಲಿಂಗಣ್ಣ ಮಾತಾಡಿಸ್ಕೊಡ್ದು, ನಾನು ಸಿನಿಮಾ ಜರ್ನಿ ನೋಡ್ಕೊಡ್ದು ಅಂತಿತ್ತು. ಮಧ್ಯದಲ್ಲಿ ಅಚಾನಕ್ ಕಾರ್ಲಿಂಗ್ ಹೊರಟೋಗಿದ್ದನ್ನು ನಾನು ನೋಡಿದ್ದೀನಿ. ಬಟ್ ಮುಖಾಮುಖಿ ಸಿದ್ಲಿಂಗಣ್ಣವ್ರು ನಾನು ನೋಡಿದ್ದು ಶ್ರೀ ಕ್ಷೇತ್ರ ಕೈವಾರ ತಾತಯ್ಯದ ಮುಹೂರ್ತದ ದಿನವೇ. ಅವರ ನಾನು 4-5 ದಿನದಿಂದ ರಾತ್ರಿ ಇಷ್ಟು ಫೋನ್ ಮಾಡಿ, ಈ ಥರ ಹಿಂಗೆ ಮುಹೂರ್ತ ಇದೆ, ನಿಮ್ಮ ಸಿನಿಮಾ ನೋಡಿ ಬೆಳೆದವ್ರು ನಾವು, ನೀವು ಆಶೀರ್ವಾದ ಮಾಡಬೇಕು ಅಂದರೆ ಸಿದ್ಲಿಂಗಣ್ಣವ್ರು ಬಂದು ಬೆಳಿಗ್ಗೆ ಸ್ಕ್ರಿಪ್ಟನ್ನು ಎತ್ತಿ ಕೈ ಕೊಟ್ಟು ಬೆನ್ನಿಗೆ ಗುದ್ದಿ, ನೀನು ಒಳ್ಳೆ ಕೆಲಸಗಾರ ಆಗ್ತೀಯ, ನೀನು ಆಲ್ ದಿ ಬೆಸ್ಟಪ್ಪ ನೀನು ಅಂತೇಳಿ ಸಿದ್ಲಿಂಗಣ್ಣವರೇ ಸ್ವಿಚ್ ಆನ್ ಮಾಡಿತ್ತು. ಇದನ್ನು ಸಿದ್ಲಿಂಗಣ್ಣವ್ರ ಮೇಲೆ ಇಟ್ಟಿದ್ದ ಒಲವು ಮತ್ತು ಭಾಳ ಪ್ರಾಮಾಣಿಕವಾದ ಭಕ್ತಿ ಅದು. ಪುಟ್ಟಣ್ಣವರು ಕ್ಲ್ಯಾಪ್ ಮಾಡಬೇಕು, ಸಿದ್ಲಿಂಗಣ್ಣ ಸ್ವಿಚ್ ಆನ್ ಮಾಡಬೇಕು ಅಂತ ಇದ್ದಿದ್ದು. ಬಟ್ ಸಿದ್ಲಿಂಗಣ್ಣವ್ರು ಸಿಕ್ಕರು ನನಗೆ. ಅದಾದಮೇಲೆ ಮತ್ತೆ ಸಿದ್ಲಿಂಗಣ್ಣವರು ಇಲ್ಲವಾದ ಮೇಲೆ ನಾನು ಸಿದ್ಲಿಂಗಣ್ಣ ಮತ್ತೆ ನೋಡೋಕೆ ಹೋಗಲೇ ಇಲ್ಲ. ಹಂಗೆ ಉಳಿದ್ರು ಸಿದ್ಲಿಂಗಣ್ಣರ ಮನಸ್ಸಲ್ಲಿ, ಹಾಗೆಯೇ ಉಳಿದ್ರು. ಅದಾದಮೇಲೆ ಸಿನಿಮಾ ಜರ್ನಿ ಕೈವಾರ ತಾತಯ್ಯ ಆಯಿತು. ಅದಾದಮೇಲೆ ದೇವನಹಳ್ಳಿ ಅಂತ ಇಂಡಿಪೆಂಡೆಂಟ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೆ. ಅದು ತಾತ ಪ್ರೊಡಕ್ಷನ್ ಹೆಸರಲ್ಲೇ ಶುರು ಮಾಡಿದೆ. ಅಲ್ಲಿ ಬಂಡವಾಳ ಹೂಡಿಕೆದಾರ ಯಾರು ಇರಲಿಲ್ಲ. ದೇವನಹಳ್ಳಿ ಅಂತ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿತ್ತು, ಆ ಇಶ್ಯೂಸನ್ನು ತಗೊಂಡು ರೈತರ ಮೇಲೆ ಆದಂಥ ದಬ್ಬಾಳಿಕೆಗಳನ್ನು ಎತ್ತಿ ಹಿಡಿದು ಅದು 5 ಗ್ರಾಮಗಳು ಮುಳುಗಡೆ ಆಗ್ತವೆ ಆ ಏರ್ಪೋರ್ಟಲ್ಲಿ. 5 ಗ್ರಾಮಗಳ ಏನು ಮುಳುಗಡೆ ಆಗ್ತವೆ ಒಂದೇ ಸಮುದಾಯದವ್ರು ಇರ್ತಾರೆ ಅವರು. ಕಾಕತಾಳಿ ಅದು. ಇದನ್ನೆಲ್ಲ ಪೂರ್ತಿ ನಾನು ದೇವನಹಳ್ಳಿಯಲ್ಲಿ ಅವಾಗ ನಮ್ಮ ಶ್ರೀಮತಿ ಅವರು ಕೆನರಾ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು. ನಾನು ಯಲಂಕ ರೈಲ್ವೆ ಫ್ಯಾಕ್ಟ್ರಿಲಿದ್ದೆ. ಅಲ್ಲಿಂದ ಅಲ್ಲೇ ಹೋಗ್ತಾಯಿದ್ದೆ. ಹಂಗೆ ಬರುವಾಗ ಹೋಗುವಾಗ ರೈತರ ಸಮಸ್ಯೆಗಳನ್ನೆಲ್ಲ ಕೇಳಿ 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 ಕತೆ ಹುಟ್ಟಿದ್ದೆ ದೇವನಹಳ್ಳಿ ಸಿನಿಮಾ. ಅದು ಇಂಡಿಪೆಂಡೆಂಟ್ ಪ್ರೊಡಕ್ಷನ್ ಆಯಿತು. ಅದು ಮುಗೀತು. ಪಾತ್ರಗಳು ಮಾಡ್ತಲಿದ್ದೆ. ಚೈತ್ರದ ಚಂದ್ರಮ, ಸೂಪರ್ ಶಾಸ್ತ್ರಿ, ಜಿಂಕೆ ಮರಿ, ಟೋನಿ, ಸಂಗೊಳ್ಳಿ ರಾಯಣ್ಣ, ಆಮೇಲೆ ಬಹಳಷ್ಟು ಸಿನಿಮಾಗಳು ಪಾತ್ರಗಳು ಹೆಸರು ಕೊಡ್ತಾ ಬಂದವು ನನಗೆ. ಒಳ್ಳೊಳ್ಳೆ ಲೀಡ್ ಕ್ಯಾರೆಕ್ಟರ್ಸ್ ಮಾಡ್ಕೊಂಡ್ಬಂದೆ. ದಿವ್ಯಮಣಿ ಅಂತ ತೆಲುಗು, ಅದನ್ನು ಮಾಡಿದೆ. ಆಮೇಲೆ ಬರಗೂರು ರಾಮಚಂದ್ರಪ್ಪ ಅವ್ರ ಕಾಂಬಿನೇಷನ್ನು ಮರಣದಂಡನೆ, ಅಂಗುಲಿಮಾಲ, ಅದು ಮಾಡಿದೆ. ಅದು ಹೊರದೇಶಗಳಿಗೆಲ್ಲ ಹೋಯಿತು. ಈ ಥರ ಭಾರಿ ಎಕ್ಸ್ಪೆರಿಮೆಂಟಲ್ ಪಾತ್ರಗಳು ಸಿಕ್ತು. ನಿಮಗೆ ಇದ್ರಾಗ ಪಾತ್ರ ಮಾಡಿದ ಕ್ಯಾರೆಕ್ಟರ್ ಒಳಗೆ ಯಾವ್ದು
ತೃಪ್ತಿ ಕೊಟ್ಟಿತ್ತು ಮತ್ತು ಹೆಸರು ತಂದು ಕೊಟ್ಟಿತ್ತು ರೀ. ಇಲ್ಲ, ನಾವು ರಂಗಭೂಮಿ ಮೂಲತಃ ರಂಗಭೂಮಿ ಆಗಿರೋದ್ರಿಂದ ನಮಗೆಲ್ಲ ಪಾತ್ರಗಳು ಭಾಳ ಖುಷಿ ಕೊಡ್ತಾವೆ. ಆದರೆ ಅದನ್ನು ಆ ಕ್ಯಾರೆಕ್ಟರ್ನ ಒಳಗಡೆ ತಗೊಳ್ಳೋದಿದೆಯಲ್ಲ, ಹಂಗಾಗಿ ಎಲ್ಲ ಪಾತ್ರಗಳು ಇಷ್ಟಪಟ್ಟು ನಮಗೆ. ಚೈತ್ರ ಚಂದ್ರದಲ್ಲಿ ಅಪ್ಪ ಇಡೀ ಸಿನಿಮಾದಲ್ಲಿ ಅಪ್ಪ ಆವರಿಸ್ಕೋತಾನೆ ಮಗನ ಸುತ್ತ. ಸೊ ಅದು ಭಾಳ ಒಳ್ಳೆ ಹೆಸರು ಕೊಡ್ತದು. ಆಮೇಲೆ ಸೂಪರ್ ಶಾಸ್ತ್ರಿಯಲ್ಲಿ ಮೈನ್ ಖಳನಾಯಕನಾಗಿ ಮುಖ್ಯ ಖಳನಾಯಕನ ಪಾತ್ರಧಾರಿ ಹೊರಟೋಗ್ಬಿಟ್ವಿ. ಅದು ದೇವರಾಜ್ ಮಗ ಪ್ರಜ್ವಲ್ ದೇವರಾಜ್ ಇದ್ದರು, ಹರಿಪ್ರಿಯ ಮಗಳಾಗಿ ಕಾಣಿಸ್ಕೊಂಡ್ರು. ಉಮಾಶ್ರೀ ನಾವೆಲ್ಲ ಕಾಂಬಿನೇಷನ್ ವರ್ಕ್ ಮಾಡಿದ್ವಿ ಅವಾಗ. ಅದಾದಮೇಲೆ ಅಂಗುಲಿಮಾಲ ನಾನು ಸಾಯಿ ಕುಮಾರ್ 1 to 1 ಅಪೋಸಿಟ್ ಅದನ್ನು ಮಾಡಿದ್ವಿ. ಬರಗು ರಾಮಚಂದ್ರಪ್ಪ ಅವರು ನಿರ್ದೇಶನ ಮಾಡಿದ್ದದು. ಅದಾದಮೇಲೆ ಮತ್ತು ಬರಗು ರಾಮಚಂದ್ರಪ್ಪ ಅವ್ರದ್ದೇ ಮರಣದಂಡನೆ ಅಂತ ಹೆಸರು ನೋಡಿದಾಗ ಅಫ್ಘಾನಿಸ್ತಾನದಲ್ಲಿ ಹೋಯ್ತು ಅದು ಒಳ್ಳೆಯ ಹೆಸರು ಕೊಡ್ತು. ಅದಾದಮೇಲೆ ಈ ಸಂಗೊಳ್ಳಿ ರಾಯಣ್ಣ, ಸೂಪರ್ ಶಾಸ್ತ್ರಿ, ಭೀಷ್ಮ, ಕಿಶೋರು ನಾವು ಮೇಜರ್ಗೆ ಮಾಡಿದ್ವಿ. ಈ ಥರ ಒಂದು 50 ಸರಿಸುಮಾರು ಒಂದು 58 ಮರ್ಡರು, ಮದರ್ ಇಂಡಿಯಾ ಅಂತ ಅವಾಗೆಲ್ಲ ಮಾಡಿದ್ವಿ. ಆಮೇಲೆ ಪೊಲೀಸ್ ಬೆಲ್ಟ್, ಏನೋ ಸಿನಿಮಾಗಳು ಅವೆಲ್ಲ ಸಿನಿಮಾಗಳು ಒಂದು 58 ಸಿನಿಮಾಗಳಾದವು. ನೀವು 50 ಸಿನಿಮಾದಾಗ ಪಾತ್ರ ಮಾಡಿದ್ದೆ. ಅದರಲ್ಲಿ ತೆಲುಗು, ತಮಿಳು ಅವನ್ನು ಕೂಡ ಮಾಡ್ಕೊಂಡ್ಬಂದೆ. ರಂಗಭೂಮಿ ಹೆಚ್ಚು ಪಾತ್ರಗಳು ಮಾಡ್ಕೊಂಬಂದೆ. ಜೊತೆಗೆ ಈವೆಂಟ್ಗಳು ಏನಿತ್ತಲ್ಲ, ಹಂಪಿ ಉತ್ಸವದ ಅದರ ರಚನೆ ಮತ್ತು ಅದರ ಒಂದಿಷ್ಟು ಪಾತ್ರಧಾರಿಗಳ ಆಯ್ಕೆ ನಿರ್ದೇಶನ ಮಾಡಿದ್ದು. ಆಮೇಲೆ ಹಂಪಿ ಉತ್ಸವ 2009, 10. ಆಮೇಲೆ ಕನಕಗಿರಿ ಉತ್ಸವ ಮೊಟ್ಟ ಮೊದಲು ಆರಂಭ ಮಾಡಿದ್ದು ನಾನು ಅವಾಗ. ಶಿವರಾಜ್ ತಂಗಡಿಗೆ ಮಿನಿಸ್ಟರ್ ಆಗಿದ್ದರು. ಅದು ಒಂದು ಒಳ್ಳೆಯ ಹೆಸರು ತಂದು ಕೊಡ್ತು. ಈ ಥರ ಉತ್ಸವಗಳು ಸಿಕ್ಕಾಪಟ್ಟೆ ಮಾಡಿದೆ. ಉಕ್ಕೇರಿ, ಬೈಲಹೊಂಗಲ, ನಿಮಗೆ ಕುಂದುರ್ಗಿ, ಈ ಥರದ್ದೆಲ್ಲ ಸುತ್ಕೊಂಡು ಎಲ್ಲ. ಆಮೇಲೆ ಈವೆಂಟ್ಗಳು ಶುರು ಮಾಡಿದ್ವಿ, ಶೋಗಳೆಲ್ಲ ಮಾಡ್ತಾ ಹಿಂಗೆ ಮಾಡಿ ಎಲ್ಲ ಕಡೆ ಹೆಚ್ಚೆಚ್ಚು ಮಾಡ್ತು. ಆಮೇಲೆ 2011 ಏಪ್ರಿಲ್ಗೆ ನಾನು ಕೆಲಸ ಬಿಟ್ಟೆ. ರಾಜೀನಾಮೆ ಕೊಟ್ಬಿಟ್ಟು ಬಂದು. ಯಾವುದು ಓದ್ತಾರಣ್ಣ? ರೈಲ್ವೆ ಕೆಲಸ. ಯಾವಾಗಂದ್ರಿ? 2011 ಏಪ್ರಿಲಿಗೆ ನನ್ನ ಕೆಲಸ ಆಯ್ತು. ಈಗ 14 ವರ್ಷ ಆಯ್ತು ಕೆಲಸ ಬಿಟ್ಬಿಟ್ಟು ಬಂದೆ. ಅಲ್ಲಿಂದ ನಾನು ಸಂಪೂರ್ಣವಾಗಿ ಸಿನಿಮಾಗಳಲ್ಲೇ ತೊಡಗಿಸ್ಕೊಂಡು. ಸೊ ಇದು ಆವಾಗ ಇದು ಪ್ರೊಡಕ್ಷನ್ ಹೌಸ್ ಬಿಲ್ಡಿಂಗ್ ಇದು ಅವಾಗ. ಸೊ ಇದು ಆಫೀಸು, ನಮ್ಮ ಎಲ್ಲ ಸ್ಟಾಫ್ ಎಲ್ಲ ಇರಲಿಕ್ಕೆಲ್ಲ ಇಲ್ಲೇ ಮಾಡ್ಕೊಂಡಿದ್ದೀವಿ ವ್ಯವಸ್ಥೆ. ಅಂದರೆ ಒಂದು ಹಂತಕ್ಕೆ ಬಂತು ನಿಮ್ಮದು? ಬಂತು. ಸೊ ಅದಾದಮೇಲೆ ಇನ್ ಹೌಸ್ ಪ್ರೊಡಕ್ಷನ್ ಮಾಡೋದು ಬರಗೂರು, ಮದಕರಿಪುರ, ಮಲ್ಲಾಡಿಯಲ್ಲಿ ರಾಘವೇಂದ್ರ ಸ್ವಾಮೀಜಿಯ ತಿರುಕ, ಆಮೇಲೆ ಮತ್ತು ಈ ಚಾಮಯ್ಯ ರಾಮಾಚಾರಿ ಜೊತೆಗೆ ಸಿಂಧೂರ ಲಕ್ಷ್ಮಣ, ಆಮೇಲೆ ಇನ್ನುಳಿದ ಈ ನಾಯಕ ಅರಸರ ಪಾಳೆಯಪಟ್ಟಿಗೆ ಸಂಬಂಧಪಟ್ಟಂಥವು, ಆಮೇಲೆ ಉಪ್ಪಾರ ಸಮುದಾಯದ ಭಗೀರಥರದು ಮತ್ತು ಮೋಳೆ ಮನೆಗಳು ಅವ್ರನ್ನೆಲ್ಲ ಹುಡುಕಾಡಕ್ಕೆ ಶುರು ಮಾಡಿದ್ವಿ. ಮೋಳೆ ಅಂದರೆ ಏನದು? ಈ ಸಣ್ಣ ಗುಡಿಸಲಿನ ಒಂದು ಇವು ಮೋಳೆ, ಅವು 6x6 ಇರುತ್ತೆ ಮನೆ ಅವ್ರದ್ದು. ಹೌದು, ಅಷ್ಟಲ್ಲೇ ವಾಸ ಮಾಡ್ತಾರೆ ಅವರು. ಈಗೂ ಇದ್ದಾರಾ? ಈಗಲೂ ಇದ್ದಾರೆ. ಚಾಮರಾಜನಗರ, ಎಳನಡು, ಯಳಂದೂರು ಬಹಳ ಬಡತನದಲ್ಲಿರುವಂಥದ್ದು ಇದು ಆ ಭಾಗದಲ್ಲಿ. ಆಮೇಲೆ ದೇವಾಂಗ ಸಮುದಾಯದ ದೇವರ ದಾಸರ ಒಂದಿಷ್ಟು ಅಧ್ಯಯನ ಶುರು ಮಾಡಿದ್ವಿ. ಸೊ ಅದನ್ನೆಲ್ಲ ಮುಗಿಸಿ ಅಲ್ಲೇ ಮುದನೂರು, ಗುಲ್ಬರ್ಗ ಡಿಸ್ಟಿಕ್ ಎಲ್ಲ ಹೋಗಿ ಅದನ್ನೆಲ್ಲ ತೆಗೆದ್ವಿ ಎಲ್ಲ. ಸೊ ಆಮೇಲೆ ಚಿತ್ರದುರ್ಗದ ಪಾಳೆಪಟ್ಟುಗಳಂತ ಬಂದಾಗ ಬೆಂಗಳೂರಿನ ನಗರದಲ್ಲಿ ಆಳದಂಥ ಪಾಳೆಪಟ್ಟುಗಳನ್ನ ಹುಡ್ಕಕ್ಕೆ ಹೋದ್ವಿ. ಬೆಂಗಳೂರು ಪಾಳೆಪಟ್ಟುಗಳು ಸಿಕ್ಕು ಅವಾಗ. ಓಹೋ. ಸೊ ನನಗೆ ಬಹಳ ವಿಶೇಷವಾದ ದಾಖಲೆ ಸಿಕ್ಕಿದ್ದೇನು ಅಂದರೆ, ಬೆಂಗಳೂರಿನ ಮೆಜೆಸ್ಟಿಕ್ ಏನಿದೆ, ಆ ಮೆಜೆಸ್ಟಿಕ್ಕಿನ ಹೆಸರು ಹನುಮಂತಪುರ ಅಂತೇಳಿ. ಮೆಜೆಸ್ಟಿಕ್ಕಿಂದ ಹನುಮಂತಪುರ ಯಾಕೆ ಬಂತು ಅಂದರೆ, ಹನುಮಂತ ನಾಯಕ ಆಳಿದ ಪುರ ಅದು. ಯಾವುದು? ಮೆಜೆಸ್ಟಿಕ್. ಸೊ ಅದು ಕೆರೆ ಕಟ್ಟುವಾಗ ಇದ್ದದ್ದೇ ಹನುಮಂತ ನಾಯಕ. ಆಮೇಲೆ ಅಣ್ಣಮ್ಮ ದೇವಿ ದೇವಸ್ಥಾನ, ಅಲ್ಲ ಆಂಜನೇಯನ ದೇವಸ್ಥಾನ. ಸೊ ಈ ಥರದ ಬೆಂಗಳೂರು ನಗರದಲ್ಲಿದ್ದಂಥ ಪಾಳೆಯಪಟ್ಟುಗಳು ಅರಸರು, ಸಣ್ಣ ಸಣ್ಣ ಅರಸರುಗಳೆಲ್ಲ ಮುಚ್ಚೋಗಿದ್ದರು. ರಾಮಮೂರ್ತಿ ನಗರದಲ್ಲಿ ಯರ್ರಾಮಂಚಿ ನಾಯಕ, ಈ ಕಡೆ ಸಿಂಗಪ್ಪ ನಾಯಕ, ಬೆಟ್ಟಳ್ಳಿ ಕೃಷ್ಣಪ್ಪ ನಾಯಕ, ಮಲ್ಲಪ್ಪ ನಾಯಕ, ಧನವೀರ್ ನಾಯಕ, ಮಾದಾ ನಾಯಕ, ಹಿಂಗೆ ಭಾಳ ಜನ ಇದ್ದರು. ಅವೆಲ್ಲ ಹುಡುಕಕ್ಕೆ ಶುರು ಮಾಡಿದ್ರು. ಅಂದರೆ ಇದಕ್ಕೆ ಸಂಶೋಧನೆ ಚಾಲು ಆಗೋದು. ಸಂಶೋಧನೆ ಕಡೆ ಹೆಚ್ಚು ನಟನೆ ಕಡೆಗೆ ಬಿಟ್ಬಿಟ್ಟೆ, ಮರೆತುಬಿಟ್ಟೆ ನಾನು. ಅವೇ ಇವೆಲ್ಲ ಹಾಕಿರೋದು. ನನಗೆ ಅದು ಭಾಳ ಇಂಟ್ರೆಸ್ಟಿಂಗ್ ಶುರು ಆಯಿತು. ಅಂದರೆ ಇತಿಹಾಸನ ಹುಡುಕಿ ತೆಗೆದನ್ನ ದೊಡ್ಡದಾಗಿ ಬಿಡ್ತು, ಖುಷಿ ಆಯಿತು. ಹಂಗಾಗಿ ಸಿಂಧೂರ ಲಕ್ಷ್ಮಣನ ನಿರಂತರವಾಗಿ ಹುಡುಕ್ತಾ ಹೋಗಿ ಅದೊಂದು ದೊಡ್ಡ ಸಿನಿಮಾದ ಕಥೆ ಆಗೋಗ್ಬಿಡ್ತು.